ಹಾಕಿ ಮೋಸ ಹೋದ ಜನಗಳೆಲ್ಲ ಬಂದು ನಮ್ಮ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅದ್ರ ಜೊತೆಗೆ ಅವಳದೊಂದು ಫೋಟೋನೂ ಕೊಟ್ಟರು. ನಾನು ಬಾನು ನೋಡಿದಾಗ ಆ ಚೀಟಿ ಹೆಂಗಸು ಇವಳೇ ಅಂತ ನನಗೆ ಅನುಮಾನ ಬಂತು. ಅದಕ್ಕೆ ಅವಳನ್ನ ಗಮನಿಸ್ತಾ ಇದ್ದೆ ಅಷ್ಟೇ. ಎಲ್ಲ ಇವಳ ಎಲ್ಲ ಕಡೆನೂ ಇವಳ್ದಿದೆ ದಂಧೆನಾ? ಮರಿಯಪ್ಪನವ್ರೆ, ನಿಮ್ಗೆ ಅವಳು ಮುಖಚರ್ಯ ನೆನಪಿದ್ಯಾ? ಮೇಡಮ್, ನಾವು ಪೊಲೀಸ್ನರು ಯಾವುದನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಮತ್ಯಾಕೆ ನೀವು ಆ ಸ್ಟೇಷನ್ ಅವ್ರಿಗೆ ಫೋನ್ ಮಾಡಿ ಇವಳ ಬಗ್ಗೆ ವಿಷಯನ ತಿಳಿಸ್ಲಿಲ್ಲ? ಪ್ರಾಬ್ಲಮ್ ಇದೆ ಮೇಡಮ್. ಮೇಡಮ್, 2-3 ವರ್ಷ ಅವಳಿಗೋಸ್ಕರನೇ ಎಲ್ಲ ಕಡೆ ಅಲ್ದಾಡ್ಬಿಟ್ವಿ ಎಲ್ಲರೂ. ಅವಳು ಸಿಗಲೇ ಇಲ್ಲ. ಅದಕ್ಕೆ ಆ ಫೈಲ್ನ ಕ್ಲೋಸ್ ಮಾಡಿಬಿಟ್ವಿ. ಈಗ ಆ ಫೈಲ್ನ ರೀಓಪನ್ ಮಾಡಬೇಕು ಅಂತ ಅಂದ್ರೆ ಆ ಬಾನುನೇ ಆ ಚೀಟಿ ಹೆಂಗ್ಸು ಅಂತ ಪ್ರೂವ್ ಮಾಡೋದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಬೇಕು. ನಮ್ಮಿ ಬರೋ ಸಂಬಳದಲ್ಲಿ ತಿನ್ನೋದಕ್ಕೆ ಸರಿಯಾಗುತ್ತೆ. ಇದನ್ನೆಲ್ಲ ಯಾರು ಮಾಡ್ಕೊಂಡು ಕೂತ್ಕೋತಾರೆ ಹೇಳಿ? ಇಷ್ಟಕ್ಕೂ ಊರಿಗೊಂದು ಹೆಸರು ಹೇಳ್ಕೊಂಡು ಚಲಾವಣೆ ಆಗೋ ಇಂಥ ಹೆಂಗಸರು ಅಷ್ಟು ಸುಲಭವಾಗಿ ಸಿಗಾಕೊಂಡ್ಬಿಡ್ತಾರ? ಕಷ್ಟ ಮೇಡಮ್. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಮರಿಯಪ್ಪನವ್ರೆ, ನೀವು ನನ್ಗೊಂದು ಸಹಾಯ ಮಾಡ್ತೀರಾ? ಹೇಳಿ ಮೇಡಮ್. ಹಾಸನದಲ್ಲಿ ಅವಳ ಬಗ್ಗೆ ಒಂದು ಕಂಪ್ಲೇಂಟ್ ಫೈಲ್ನ ರೆಡಿ ಮಾಡಿಟ್ರಲ್ಲ, ಅದ್ರ ಕಾಪಿನ ನನಗೆ ತಂದ್ಕೊಡಿ. ನಾನು ಆ ಹೆಂಗಸು ಇವಳೆ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಏನು, ನೀವಾ? ಹೌದು. ಯಾಕೆಂದ್ರೆ ಇದೇ ಹೆಂಗಸು ಇದೇ ಊರಿನಲ್ಲಿ ಸ್ವಲ್ಪ ದಿವಸಗಳ ಹಿಂದಿನವರೆಗೂ ಯಾಮಿನಿ ಅನ್ನೋ ಹೆಸರಿನಲ್ಲಿ ಚಲಾವಣೆ ಆಗ್ತಿದ್ಲು. ಅದಕ್ಕೆ ನನ್ನ ಹತ್ರ ಎವಿಡೆನ್ಸ್ ಕೂಡ ಇದೆ. ಜೊತೆಗೆ ನೀವು ಆ ಫೈಲ್ ಕಾಪಿನೂ ತಂದ್ಕೊಟ್ಬಿಟ್ರೆ ಆ ಹೆಂಗಸನ್ನ ಸುಲಭವಾಗಿ ಒಳಗ್ ಕಳಿಸ್ಬಿಡ್ಬೋದು. ಏನಂತೀರಾ? ಮಾಡ್ಬೋದು ಮೇಡಮ್. ಅದಕ್ಕೆಲ್ಲ ಸ್ವಲ್ಪ ಹಣ ಖರ್ಚಾಗುತ್ತೆ. ನಾನು ಇಲ್ಲಿಂದ ಹಾಸನಕ್ಕೆ ಹೋಗಿ ಬರೋ ಖರ್ಚು ವೆಚ್ಚ, ಆ ಫೈಲ್ ಕಾಪಿನ ಯಾರಿಗೂ ಗೊತ್ತಾಗದೆ ಇರಂಗೆ ತೆಗಿಸ್ಬೇಕು, ಅದ್ರ ಖರ್ಚು ನಿಮಗೆ ಗೊತ್ತೇ ಇದೆಯಲ್ಲ ಮೇಡಮ್. ಈಗಿನ ಕಾಲದಲ್ಲಿ ಕೈ ಬೆಚ್ಚ ಮಾಡಿಲ್ಲ ಅಂದ್ರೆ ಏನು ಕೆಲಸನೂ ಆಗಲ್ಲ ಅಂತ ಅದಕ್ಕೆ ಕೇಳಿದೆ. ಎಷ್ಟು ಬೇಕು? ಒಂದು 10,000 ರೂಪಾಯಿನಾದ್ರೂ ಬೇಕಾಗುತ್ತೆ ಮೇಡಮ್. ಸರಿ, ನೀವು ಹೋಗೋದಕ್ಕೆ ಏರ್ಪಾಡು ಮಾಡ್ಕೊಳ್ಳಿ. ನಿಮಗೆ ಫೋನ್ ಮಾಡಿ ಹಣನ ನಾನು ತಲುಪಿಸ್ತೀನಿ. ಸರಿ ಮೇಡಮ್. ನೋಡಿ, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಹುಷಾರು. ಮೇಡಮ್, ನೀವು ಯೋಚನೆ ಮಾಡಬೇಡಿ, ಇದ್ರ ಚಿಂತೆನ ಬಿಟ್ಬಿಡಿ. ಈ ವಿಷಯ ನಮ್ಮಿಬ್ಬರು ಬಿಟ್ಟು ಬೇರೆ ಕಿವಿ ಬೀಳಲ್ಲ. ಸರಿ ಮೇಡಮ್, ನಾನು ಬರ್ತೀನಿ. ಅವನ್ಗೇನೋ 10,000 ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಈಗ ಅದನ್ನ ಹೊಂದೋದು ಹೇಗೆ? ಯಾರನ್ನ ಅಂತ ಕೇಳಲಿ ನಾನು? ಅಕ್ಕ, ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಏನೂ ಇಲ್ಲ. ನನ್ನ ಹತ್ರನೇ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ಯಾ? ಅಕ್ಕ,
ನಿನ್ ಮುಖ ನೋಡಿದ್ರೇನೆ ನಂಗೆ ಗೊತ್ತಾಗ್ತಾ ಇದೆ ನೀನ್ ಏನೋ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂತ. ಅದೇನು ಅಂತ ನನ್ನ ಹತ್ರ ಹೇಳು. ಸೀತು, ನನ್ಗೆ 10,000 ರೂಪಾಯಿ ಬೇಕಿತ್ತು ಕಣೆ. 10,000ನಾ? ಅಷ್ಟು ಹಣ ನಿನ್ಗೆ ಯಾಕಕ್ಕ? ಅಮ್ಮನ್ಗೇನಾದ್ರೂ? ಚೇಚೆ, ಅಮ್ಮಂಗೇನೂ ಆಗಿಲ್ಲ ಕಣೆ. ಅಮ್ಮ ಆರಾಮಾಗಿದ್ದಾರೆ. ನಾನು ಅವ್ರ ಹತ್ರ ಈಗಷ್ಟೇ ಫೋನಲ್ಲಿ ಮಾತಾಡಿದೆ. ಮತ್ತೆ ದುಡ್ಡು? ಅದು ಅಪ್ಪ ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ಪರಿಚಯದವರೊಬ್ಬರಿದ್ದ ಖರ್ಚಿಗೋಸ್ಕರ ನಾನು ಹಣ ತಗೊಂಡಿದ್ದೆ. ಈಗ ಅವ್ರಿಗೆ ಹಣದ ಅವಶ್ಯಕತೆ ಇದೆಯಂತೆ. ಫೋನ್ ಮಾಡಿ ಕೇಳಿದ್ರು. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಆ ಹಣನ ನಾನ್ ಕೊಡ್ತೀನಿ ಬಿಡು. ನಿನ್ನ ಹತ್ರ ಅಷ್ಟೊಂದು ದುಡ್ಡಿದ್ಯಾ? ನನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತಕ್ಕ? ಸಂತೋಷ್ ಮನೆಗೆ ಬಂದ್ಮೇಲೆ ಕೇಳಿಸ್ಕೊಡ್ತೀನಿ. ಬೇಡ ಕಣೆ, ಪಾಪ ನಮ್ಮ ಹೊರೆನೆಲ್ಲ ಅವ್ರ ಮೇಲೆ ಹೊರಿಸೋದು ಬೇಡ. ಇದ್ರಲ್ಲಿ ಹೊರೆ ಏನಕ್ಕ ಬಂತು? ಸಮಯ ಅಂತ ಬಂದಾಗ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಅವ್ರೇನ್ ಬೇರೆಯವ್ರಿಗ ಸಹಾಯ ಮಾಡ್ತಿದ್ದಾರೆ, ನಮ್ಮ ಅಕ್ಕನ್ಗೆ ತಾನೆ. ಸೀತು, ಆದ್ರೂ ಅಕ್ಕ, ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡು. ನಾಳೆನೆ ಹೋಗಿ ಹಣ ಕೊಡ್ಬೇಕಾಗಿರೋರ್ಗೆ ಹಣ ಕೊಟ್ಬಿಡು. ಏನ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅಕ್ಕನ್ಗೆ ಸಹಾಯ ಮಾಡಕ್ ಆಗಲ್ವಾ? ನಾನು ಯೋಚನೆ ಮಾಡ್ತಾ ಇರೋದು ಆ 10,000 ರೂಪಾಯಿ ಬಗ್ಗೆ ಅಲ್ಲ ಸೀತು. ನಾನು ಯೋಚನೆ ಮಾಡ್ತಾ ಇರೋದು ಸಂಗೀತ ಅವ್ರ ಬಗ್ಗೆ. ನಿಮ್ಮ ತಂದೆಯವ್ರ ಸಾವು ಅನ್ನೋದು ಅವ್ರ ಸಂತೋಷನ ಮಾತ್ರ ಕಿತ್ಕೊಳ್ಳಿಲ್ಲ, ಅವ್ರ ಜೀವನನೇ ಬದಲಾಯಿಸ್ಬಿಡ್ತು ಅಲ್ವಾ? ಉಪ್ಪರಿಗೆ ಮೇಲಿದ್ದವರು ಒಂದೇ ಒಂದು ದಿನಕ್ಕೆ ಉಟ್ಟು ಬಟ್ಟೆಯಲ್ಲಿ ಬೀದಿಗೆ ಬಂದು ಬೀಳೋದಿದೆಯಲ್ಲ, ಆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಅಂಥದ್ರಲ್ಲಿ ಆ ಪರಿಸ್ಥಿತಿ ಜೊತೆ ಹೋರಾಡ್ತಾ ಅದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ತನ್ನ ನೆಲೆನ ಕಂಡ್ಕೊಳ್ಳೋಕೆ ಪ್ರಯತ್ನ ಪಡೋದಿದೆಯಲ್ಲ, ಅದಕ್ಕೆ ನಿಜವಾಗ್ಲೂ ತುಂಬಾನೇ ಧೈರ್ಯ ಇರಬೇಕು. ಇದೊಂದು ಮ್ಯಾಟ್ರಲ್ಲಿ ಸಂಗೀತ ಅವರೇ ನನ್ನ ಇನ್ಸ್ಪಿರೇಷನ್. ಹೇಗೆ? ಹೌದು ಸೀತು, ನಿನ್ನ ಮದುವೆ ಆಗೋ ಆಸೆಯಲ್ಲಿ ನಾನು ಡ್ಯಾಡಿನ ಎದುರು ಹಾಕೊಂಡು ಈ ಮನೆ ಬಿಟ್ಟು ಬರುವಾಗ ನನ್ನಲ್ಲಿ ಒಂದು ಭಂಡ ಧೈರ್ಯ ಆಯಿತು. ಏನ್ ಡ್ಯಾಡಿ ಸಪೋರ್ಟ್ ಇದ್ರೆ ಮಾತ್ರ ನನ್ನ ಕೈಲಿ ಬದುಕೋಕ್ಕಾಗೋದ? ನಾನು ಏನು, ನನ್ನ ಕೆಪಾಸಿಟಿ ಎಷ್ಟು ಅಂತ ನಾನು ಪ್ರೂವ್ ಮಾಡ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಎರಡೇ ದಿನಕ್ಕೆ ಈ ಜೀವನದ ವಾಸ್ತವ ಏನು ಅಂತ ನಂಗೆ ಗೊತ್ತಾಗೋಯ್ತು. ಆಮೇಲೆ ನನ್ನ ಭಂಡ ಧೈರ್ಯ ಅಡ್ರೆಸ್ ಇಲ್ದಂಗೆ ಹೋಯ್ತು. ಆತ್ಮವಿಶ್ವಾಸ ಮೊದಲೇ ಹೋಯ್ತು. ಹಣ ಅನ್ನೋ ಬಲ, ತನ್ನೋರು ಅನ್ನೋ ಒತ್ತಾಸೆ ಇಲ್ದಿದ್ರೆ ಈ ಪ್ರಪಂಚದಲ್ಲಿ ಏನೂ ಮಾಡೋದಿಕ್ಕೆ ಆಗಲ್ಲ ಅನ್ನೋ ಒಂದು ಅರಿವು ನನ್ಗಾಯ್ತು. ಆ ಕ್ಷಣದಿಂದ ಮತ್ತೆ ನಾನು ನಿನ್ನ ಜೊತೆ ಈ ಮನೆಗೆ ಬರೋ ತನಕ ನನ್ನನ್ನು ಜೀವಂತವಾಗಿ ಇಟ್ಟಿದ್ದು, ನಾನು ಮತ್ತೆ ಬದುಕಬೇಕು ಅನ್ನೋ ಒಂದು ಆಸೆ ತಂದ್ಕೊಟ್ಟಿದ್ದು ಎರಡೇ. ಒಂದು ನಿನ್ನ ಪ್ರೀತಿ, ಇನ್ನೊಂದು ಸಂಗೀತ ಅವ್ರು ನನಗೆ ಕೊಟ್ಟ ಧೈರ್ಯ. ಅವಾಗ್ಲಿಂದ ನನ್ಗೆ ಅವ್ರ ಮೇಲೆ ವಿಶೇಷವಾದ ಗೌರವ. ನನ್ನ ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡಿದು ನಡೆಸಿದವ್ರು ಅವರು. ಈಗ ಅವ್ರ ಕಷ್ಟ ಕಾಲಕ್ಕೆ ಹೆಗ್ಲು ಕೊಡೋದು ನನ್ನ ಕರ್ತವ್ಯ. ಏನ್ ಬೇಕಾದ್ರೂ ಆಗ್ಲಿ, ಒಟ್ನಲ್ಲಿ ಅವ್ರು ಚೆನ್ನಾಗಿರ್ಬೇಕು, ಅವ್ರು ಮೊದಲಿನ ತರ ಆಗ್ಬೇಕು. ಅದಕ್ಕೆ ನಾವು ಏನ್ ಸಹಾಯ ಬೇಕಾದ್ರೂ ಮಾಡೋಣ ಸೀತು. ಓಕೆ? ಹೇಯ್, ಏನಾಯ್ತು? ತುಂಬಾ ಥ್ಯಾಂಕ್ಸ್.
ಸೀತು, ಮದುವೆ ಅನ್ನೋದು ಒಂದು ಗಂಡು ಒಂದು ಹೆಣ್ಣು ಒಟ್ಟಿಗೆ ಬದುಕೋಕೆ ಮಾಡ್ಕೊಳ್ಳೋ ಒಂದು ಒಪ್ಪಂದ ಅಲ್ಲ. ಅದು ಎರಡು ಕುಟುಂಬಗಳ ಸಮ್ಮಿಲನ. ಎರಡು ಕುಟುಂಬಗಳು ಜೀವನದುದ್ದಕ್ಕೂ ನೆನ್ಪಿಟ್ಕೊಳ್ಳುವಂತಹ ಒಂದು ಸಂತೋಷ. ಅನ್ಫಾರ್ಚುನೇಟ್ಲಿ ನಾವು ಆ ಸಂತೋಷನ ನಮ್ಮ ಕುಟುಂಬದವ್ರಿಗೆ ಕೊಡೋಕ್ಕಾಗಲಿಲ್ಲ. ಕಡೆ ಪಕ್ಷ ಅವ್ರ ದುಃಖದಲ್ಲಾದ್ರೂ ಭಾಗಿಯಾಗಿ ನಮ್ಮಲ್ಲಿರೋ ಒಂದು ಗಿಲ್ಟಿ ಫೀಲಿಂಗ್ನ ಕಡಿಮೆ ಮಾಡ್ಕೊಳ್ಳೋಣ. ಏನಂತೀಯ? ಹೋಗಿ ಸಂಗೀತ ಅವ್ರನ್ನ ಕರ್ಕೊಂಬ, ಅವ್ರಿಗೆ ಹಣ ಕೊಡೋಣ. ಸಿತು, ಒಂದ್ ನಿಮಿಷ. ಮತ್ತೆ ಯಾರಿಗೂ ಗೊತ್ತಾಗ್ದಿದ್ದ ಕರ್ಕೊಂಬ, ಮುಖ್ಯವಾಗಿ ನಮ್ಮ ಅತ್ತೆಗೆ. ನಿನಗೆ ಅವ್ರ ವಿಷಯ ಗೊತ್ತೇ ಇದೆಯಲ್ಲ ಸೀತು, ಸಣ್ಣ ಸಣ್ಣ ವಿಷಯಕ್ಕೂ ಒಂದು ದೊಡ್ಡ ಸೀನ್ನೇ ಕ್ರಿಯೇಟ್ ಮಾಡ್ತಾರೆ. ಅಂಥದ್ರಲ್ಲಿ ಈ ವಿಷಯ ಗೊತ್ತಾದ್ರೆ ಬಿಡ್ತಾರಾ? ಅದಕ್ಕೆ ಚಾನ್ಸ್ ತಗೊಳ್ಳೋದೇ ಬೇಡ. ಯಾಕೆ ಸಂಗೀತನ ರೂಮ್ ಒಳಗಡೆ ಕರ್ಕೊಂಡು ಹೋದ್ಲು? ಏನಾದ್ರೂ ಮಾತಾಡೋದಿದ್ರೆ ಬಾಗಿಲು ತೆಗೆದಿಟ್ಟೆ ಮಾತಾಡ್ಬೋದಿತ್ತಲ್ಲ. ಬಾಗಿಲು ಹಾಕೊಂಡು ಮಾತಾಡುವಂತ ರಹಸ್ಯ ಏನಿದೆ ಇವ್ರ ನಡುವೆ? ಸಂತೋಷ್ ಬೇರೆ ರೂಮ್ ಒಳಗಡೆ ಇದ್ದಾನೆ. ಏನೋ ನಡೀತಿದೆ ಒಳಗೆ, ಕಂಡು ಹಿಡಿಬೇಕು. ಸಂಗೀತ ಅವರೇ, ನಿಮ್ಗೆ ಯಾವುದೇ ಸಂಕೋಚ ಇಲ್ಲದೆ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ನಮಗೆ ತಿಳಿಸಿ. ನಾವು ಬೇರೆಯವರಲ್ಲ ಅನ್ನೋ ಭಾವನೆನ ನೆನಪಲ್ಲಿ ಇಟ್ಕೊಂಡಿದ್ರೆ ಅಷ್ಟೇ ಸಾಕು. ತುಂಬಾ ಥ್ಯಾಂಕ್ಸ್. ಕಷ್ಟದಲ್ಲಿರ್ಬೇಕಾದ್ರೆ ನೀವಿಬ್ರು ನಂಗೆ ಸಹಾಯ ಮಾಡ್ತಿದ್ದೀರಾ. ಸಹಾಯ ಅಂತೆಲ್ಲ ಹೇಳಿ ನಮ್ಮನ್ನ ದೂರದವ್ರನ್ನಾಗಿ ಮಾಡಬೇಡಿ. ಇದು ನಮ್ಮ ಕರ್ತವ್ಯ ಅಷ್ಟೇ. ಈ ಅಮೌಂಟ್ ಸಾಕಾ ಅಥವಾ ಇನ್ನೂ ಏನಾದರೂ ಬೇಕಾ? ಬೇಡ ಸಂತೋಷ್, ಇದು ಸಾಕು. ಇನ್ನೂ ಯಾವುದಾದ್ರೂ ಕಮಿಟ್ಮೆಂಟ್ ಇದ್ರೆ ಮುಜುಗರ ಪಟ್ಕೊಳ್ದೆ ಹೇಳಿ. ಯಾಕೆಂದ್ರೆ ನಾಳೆ ದಿನ ದುಡ್ಡಿನ ವಿಚಾರವಾಗಿ ಯಾರೋ ಬಂದು ನಿಮಗೆ ತೊಂದರೆ ಕೊಡೋದು ನನಗಿಷ್ಟ ಆಗಲ್ಲ. 10,000 ರೂಪಾಯಿ ಅಲ್ಲ, 10 ಲಕ್ಷ ರೂಪಾಯಿ ಕಮಿಟ್ಮೆಂಟ್ ಇದ್ರೂ ಪರವಾಗಿಲ್ಲ, ಕೊಟ್ಟು ಕ್ಲಿಯರ್ ಮಾಡಿಬಿಡೋಣ.
ಅಷ್ಟೆಲ್ಲ ದೊಡ್ಡ ಕಮಿಟ್ಮೆಂಟ್ಸ್ ಯಾವುದೂ ಇಲ್ಲ ಸಂತೋಷ್. ಇರೋದೆಲ್ಲ ಈ ಥರ ಸಣ್ಣ ಪುಟ್ಟ ಕಮಿಟ್ಮೆಂಟ್ಸೇ. ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ. ಅದು ಎಲ್ಲದನ್ನೂ ಒಟ್ಟಿಗೆ ಕ್ಲಿಯರ್ ಮಾಡಿಬಿಟ್ರೆ ನೀವು ಟೆನ್ಷನ್ ಫ್ರೀ ಆಗಿರ್ಬೋದಲ್ವಾ? ಪರವಾಗಿಲ್ಲ, ಎಲ್ಲ ಸಂತೋಷೇ ಕ್ಲಿಯರ್ ಮಾಡಿದ್ರು ನಾನೇನು ಮಾಡಲಿಲ್ಲ ಅನ್ನೋ ಗಿಲ್ಟ್ ಫೀಲಿಂಗ್ ನನಗಿರೋದು ಬೇಡ ಅಂತ ಅನ್ಕೊಳ್ತೀನಿ. ನಿಮ್ಮಲ್ಲಿರೋ ಇದೇ ಗುಣ ನನಗೆ ತುಂಬ ಇಷ್ಟ ಆಗೋದು. ನಾನು ಈ ಗುಣನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರೆ, ಈ ಮಂಕಿ ಯಾಕೆ ಮಂಕ ಕೂತಿದೆ? ಏನೋ ವಿಷಯ ಇದ್ದಂಗಿದೆ. ನೋಡೋಣ. ಹಾಯ್. ಹಾಯ್. ಸುಮಿತ್ರಾ ಅವರೇ, ಯಾಕೊಂಥರ ಇದ್ದೀರಿ? ಇಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಮುಖನ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಮನಸ್ಸಿನ ಭಾವನೆಗಳನ್ನ ಮುಖ ಪ್ರತಿಫಲಿಸುತ್ತಂತೆ. ನಿಜ ಹೇಳಿ, ಏನ್ ವಿಷಯ? ಅದೇನು ಅಂದ್ರೆ, ಸುಮಿತ್ರಾ ಅವರೇ, ನೀವು ಸಂಕೋಚ ಪಟ್ಟಿರೋದನ್ನ ನೋಡಿದ್ರೆ ನೀವಿನ್ನೂ ನನ್ನನ್ನ ಫ್ರೆಂಡ್ ಅಂತ ಒಪ್ಕೊಳ್ಳಿಲ್ಲ ಅನ್ಸುತ್ತೆ. ಛೇ, ಏನ್ ಮಾತು? ಹಾಗಾದ್ರೆ ಹೇಳ್ಬಿಡಿ. ಹೇಳ್ಕೊಂಡ್ರೆ ದುಃಖ ಕಡಿಮೆ ಆಗುತ್ತೆ, ಸಂತೋಷ ಹೆಚ್ಚಾಗುತ್ತೆ. ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಹೇಳೋ ವಿಷಯನ ಕೇಳಿದ್ರೆ ನೀವು ನನ್ನ ಬಗ್ಗೆ ಏನು ಅನ್ಕೋತಿರೋ ಅಂತ. ಆ ಸಂಗೀತ ಇದ್ದಾಳಲ್ಲ, ಅವಳು ಏನೋ ಪ್ಲಾನ್ ಮಾಡಿ ಈ ಮನೇಲಿ ಉಳ್ಕೊಂಡಿದ್ದಾಳೆ ಅಂತ ನಂಗನ್ಸುತ್ತೆ. ಏನು? ಏನ್ ಪ್ಲಾನು? ಈ ಮನೇನ ನಿಧಾನವಾಗಿ ದೋಚೋ ಪ್ಲಾನು. ಅದಕ್ಕಂತ ನಾನ್ ಬಂದಿದ್ದೀನಲ್ಲ, ಅವಳಿಗೆ ಚಾನ್ಸ್ ಕೊಡ್ತೀನಾ? ನೋಡಿದ್ರಾ, ನಾನು ಈ ವಿಚಾರನ ಹೇಳಿದ ತಕ್ಷಣ ಒಂಥರ ಆಗ್ಬಿಟ್ರಿ ನೀವು. ಅದಕ್ಕೆ ಈ ವಿಷಯನ ಹೇಳೋದು ಬೇಡ ಅಂತ ಅನ್ಕೊಂಡಿದ್ದೆ. ಅದು ಸರಿ. ಸುಮಿತ್ರಾ ಅವರೇ, ನಿಮಗೆ ಸಂಗೀತ ಅವ್ರ ಮೇಲೆ ಅಂಥ ಅನುಮಾನ ಯಾಕೆ ಬಂತು? ಸ್ವಲ್ಪ ಹೊತ್ತು ಮುಂಚೆ ಆ ಸಂಗೀತ ಯಾರಿಗೂ ಗೊತ್ತಾಗದ ಹಾಗೆ ಸಂತೋಷ್ ಹತ್ರ 10,000 ರೂಪಾಯಿ ತಗೊಂಡ್ಲು. ಮನೆ ಕಟ್ಟೋನ್ಗೆ ಮನೇನ ಕೆಡುವುದು ಗೊತ್ತಿರುತ್ತೆ. ರಕ್ತ ಕೊಟ್ಟವಳಿಗೆ ರಕ್ತನ ಕಕ್ಸೋದು ಗೊತ್ತಿರಲ್ವಾ? ಈ